ಹಾಯ್ ಹಲೋ ಬರ್ರಿ KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಇವತ್ತು ನಾನು ಸ್ಯಾಟರ್ಡೇ ಸ್ವಲ್ಪ ಕೆಲಸ ಇತ್ತಂಥೇಳಿ ಶಾಪಿಗೆ ಹೋಗಲಿಲ್ಲ. ಹೀಗಾಗಿ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆಯಿಂದ ಸ್ವಲ್ಪ ಹೊರಗೆ ಹೋಗಿದ್ವಿ. ಹೀಗಾಗಿ ಈಗ ಸಾಯಂಕಾಲ ಬಂದ ಹೆಂಗೂ ಟೈಮ್ ಆಗಿತ್ತು ಅಂಥೇಳಿ ಶಾಪಿಗೆ ಹೋಗಲಿಲ್ಲ. ಬಂದಕ್ಕೆ ನೋಡ್ರಿ ಈಗ 6:30 ಆಗೈತಿ ಟೈಮ. ಇನ್ನು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬೇಕು. ದೀಪ 4 ಹಚ್ಚಿದ್ದೇವೆ ಅಂತ ಅಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ 2 ದೇವ್ರ ಮುಂದೆ ಇಡ್ತೀನಿ, ಒಂದು ನಮ್ಮ ಮಾವಾರ ಮುಂದೆ ಮತ್ತು ಒಂದು ಅಂಗಡಿ ಒಳಗೆ ದೀಪ ಇಡ್ತೀನಲ್ಲ. ಹೀಗಾಗಿ 4 ದೀಪ ಹಚ್ಕೊಂಡು ಇನ್ನೇನು ಸಾಯಂಕಾಲದ ಅಡುಗೆ ರೆಡಿ ಮಾಡಿಕೊಡ್ಬೇಕು ನೋಡ್ರಿ. ಅಡುಗೆ ಮಾಡ್ಕೋಬೇಕು. ರಾತ್ರಿ ನಾನು ರೊಟ್ಟಿ ಮೆಂತ್ಯ ಪಲ್ಯ ಮತ್ತು ಮೂಲಂಗಿ ಪಚಡಿ ಮಾಡ್ಬೇಕಂತ ಅಂದ್ಕೊಂಡೇನೆ. ಅಷ್ಟರೊಳಗೆ ಹುಡುಗರು ಹಶು ಅನ್ನಕತ್ತಾವು. ಸಣ್ಣ ಹಸುವಿಗೆ ಒಂದು ಏನಾರ ಮಾಡ್ಕೊಳ್ಬೇಕು. ಅದೇ ಈ ದೀಪ ಹಚ್ಚಿದ ಮ್ಯಾಗ ನೋಡ್ತೇವೆ ಹುಡುಗರು ಅಭ್ಯಾಸ ಮಾಡಕತ್ತಾರ. ನೋಡೋಣ ಅಂತ ಏನಂತಾರ ಅದನ್ನು ಮಾಡಿಕೊಡ್ತೇನೆ. ನಮ್ಮ ಅತ್ತೆಯವರು ಅಂಗಡಿ ಒಳಗೆ ಕೂತಾರೆ ನೋಡ್ರಿ. ನಾನು ಅಲ್ಲೇ ಅಂಗಡಿ ಒಳಗೆ ದೀಪ ಅದು ಹಚ್ಚಿ ಬಂದೆ. ಸಣ್ಣ ಮಗಳಿಗೆ ದೊಡ್ಡ ಮಗಳು ಕುಂದ್ರಿಸಿ ಅಭ್ಯಾಸ ಮಾಡ್ಸಕತ್ತಿದ್ಲ. ಇಬ್ಬರು ಮಂದಿ ಸಣ್ಣಕ್ಕಿಗೆ ಆರಾಮ್ಸೆ ಅಭ್ಯಾಸ ಮಾಡಿಸ್ತಾರೆ. ಅದ್ರದ್ದೊಂದು ಟೆನ್ಷನ್ ನನಗೆ ಕಡಿಮೆ ಐತೆ ನೋಡ್ರಿ. ಅಷ್ಟರೊಳಗೆ ನಮ್ಮ ಅತ್ತೆಯವರು ಮೆಂತ್ಯ ಪಲ್ಯ ಸೋಸ್ಕೊಟ್ರೆ. ಇದ್ರದ್ದು ಮೆಂತ್ಯ ಪಲ್ಯ ಮತ್ತು ಹೆಸರು ಕಾಳು ಹಾಕಿ ಮೆಂತ್ಯ ಪಲ್ಯ ಮಾಡು ಅಂತಂದ್ರೆ ನೋಡ್ರಿ. ಸಣ್ಣ ಹುಡುಗರು ಹಿಂಗೆ ಪಟ್ನ ಹಾಕಿ ಸಣ್ಣ ಹಸು ಸ್ವಲ್ಪ ಹಸು ಆಗೈತಿ. ಸ್ವಲ್ಪ ಏನಾರ ಶೇಂಗಾ ಪುಟಾಣಿ ಪಾಪ್ಕಾರ್ನ್ ಇಂಥವೆಲ್ಲ ಹಿಂಗೆ ಹಾಕಿ ಕೊಟ್ಟರೆ ಹುಡುಗರು ಭಾಳ ಇಂಟ್ರೆಸ್ಟ್ ಕೊಟ್ಟರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ಲೆ ತಿಂತಾರೆ. ತಡಿ 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 ಕೈ ಕೊಟ್ಲತ್ತಿ ಜಾನು ಚಲೋ ಆಗತ್ತೆ. ಕೇಳೇ ಇಲ್ಲ ನಿಂಗೆ ಚಲೋ ಆಗೈತೆ ಚಲೋ ಇಲ್ಲ ಅಂತ. ದಿಶಾ ತೋತೆ ನೋಡ್ರಿ ಇಲ್ಲೇ ಮಾವಿನಕಾಯಿ ಹರಿಸಿದ್ರೆ ನಮ್ಮ ಅತ್ತೆಯವರು. ಅದ್ರದ್ದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ತೇನೆ ಅಂಥೇಳಿ ಚೆಂದಂಗೆ ಮಾವಿನಕಾಯಿನ ತೊಳ್ಕೊಂಡು ಒರೆಸ್ಕೊಳಕತ್ತಿದ್ರೆ. ಅಷ್ಟೊಳಗೆ ಮಗಳು ನಾ ಒರೆಸ್ಕೊಡ್ತೇನೆ ಕೊಡಂತೇಳಿ ಒರೆಸ್ಕೊಡಕತ್ತಿದ್ದೆ ನೋಡಿರಿ. ಈ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತಾರಂಥೇಳಿ ಮುಂದೆ ವಿಡಿಯೋದಾಗ ಕಂಟಿನ್ಯೂ ಆಕೈತಿ. ತೋರ್ಸಿ ಹಾಕಿ ನೋಡಿದಿರಿ ಅಗಳಿಂದ ಇವತ್ತು ಅಜ್ಜಿ ಬಂದ ಭಾಳ ಚೆನ್ನಾಗಿರ ತಗೋರಿ. ಅಲ್ಲ ಹಾಲನ್ನ ಏನಿಲ್ಲ ಇತ್ತನ ಅಜ್ಜಿಗೆ ಮದಕ್ ಮಾಡ್ಯಾಳ ಈಗಕಿ. ಮತ್ತೆ ನನ್ನ ತಲೆ ಭಾವು ಅನ್ನಿಸ್ಬೇಡ. ಅವೆಲ್ಲ ಟೇಬಲ್ ಮೇಲೆ ಎಲ್ಲ ಅದು ಹಾಕಿದ ಕೂಡ ಕಟ್ ಮಾಡಿಬಿಡೋದು. ಸಾರಿ ಹಿಂಗೆ ಮ್ಯಾಗಿಂದ ಕುಡಿದ್ರೇನ ಅವ್ವಾ ಹಿಂಗೆಲ್ಲ ಹಾಕ್ಯದ ನೋಡಿ ಮ್ಯಾಗ ಹಿಡಿದು. ಒಣ ಖಾರ ಪುಡಿ ಅಲ್ಲೈತೆ ಅಂದೆ. ಆಮೇಲೆ ನೀನು ವೇಟ್ ಮಾಡ್ಬೇಕಮ್ಮ ಸ್ವಲ್ಪ. ಉಪ್ಪ ಇಲ್ಲಿ ತಡಿ. ತಾರಾನಾಗಸಿ ದಿಶಾ ಹಾಕಿ ಇಡ್ತಾ ಬಿಡ. ನೀವು ಉಲ್ಟಾ ಪಲ್ಟಾ ಮಾಡಬೇಡ. ಎಲ್ಲ ಕೆಲಸ ನೀವು ಹಳೆ ಮುಂದಿರ್ಬೇಕು. ಹಾಲಿಲ್ಲ ಬೆಲ್ಲ
ಮಸ್ತ್ ಉಪ್ಪಿನಕಾಯಿ ಆಗೈತೆ ನೋಡ್ರಿ. ತೆಗೆದೇನೆ ತೆಗ್ದ ಅಲ್ಲಿ ಇಟ್ಬಿಡಿ. ನಮ್ಮ ಅತ್ತಿಯವ್ರು ಮಾಡೋದಂಥ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ಹಿಂಗೆ ಹಾಕಿರಲಿಲ್ಲ, ಅದಕ್ಕೆ ಒಂಚೂರು ಹಿಂಗೆ ಹಾಕಿ ಈಗ ಇದನ್ನು ಒಂದು 5-10 ನಿಮಿಷ, ಒಂದು 10ರಿಂದ 15 ನಿಮಿಷ ಮುಚ್ಚಿಟ್ಬಿಟ್ರೆ ಉಪ್ಪಿನಕಾಯಿ ರೆಡಿ. ಈ ಕಡೆ ನಮ್ದು ಹೆಸರು ಕಾಳು ಕುದಿಸಿ ಹೆಸರು ಕಾಳು ಹಾಕಿ ಮೆಂತ್ಯ ಪಲ್ಯ ಮಾಡಿದ್ದೆ ಇದು ರೆಡಿ ಆತ. ಇದ್ರ ಜೊತೆಗೆ ಮತ್ತು ಮೂಲಂಗಿ ಪಚಡಿನೂ ರೆಡಿ ಮಾಡ್ಕೊಂಡೆ ನೋಡ್ರಿ. ಇನ್ನೇನೈತಿ ರೊಟ್ಟಿ ಅಷ್ಟು ಮಾಡಿಬಿಟ್ರೆ ನಮ್ಮ ಈ ರಾತ್ರಿ ಅಡುಗೆ ರೆಡಿ ಆಗ್ತೈತಿ. ಫಸ್ಟ್ ಒಂದು ರೊಟ್ಟಿ ಈಗೆಲ್ಲ ಆಟ ಬರ್ಬೇಕು ರೀ, ಹಿಂಗಾಗಿ ಸಣ್ಣದೊಂದು ಮಾಡಿ ತೆಗಿತೀವಿ. ಈ ಥರ ನೋಡ್ರಿ ಹಿಟ್ಟು ಹೆಂಗಾಗೈತೆ ನೋಡ್ರಿ. ಅತಿ ಗಟ್ಟಿನೂ ಮಾಡ್ಕೋಬಾರ್ದು, ಅತಿ ತೆಳ್ಳಗೂ ಮಾಡ್ಕೋಬಾರ್ದು ರೀ ಇದು ರೊಟ್ಟಿ ಹಿಟ್ಟು.